ಹಾಯ್ ಫ್ರೆಂಡ್ಸ್, ಕಲ್ಪತರು ಕ್ರಿಯೇಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತವೆ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಬಟನನ್ನು ಒತ್ತಿ. ಹಾಗೂ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮಂತ್ರಾಲಯಕ್ಕೆ ಟ್ರೈನ್ ಮೂಲಕ ಹೋಗಬೇಕಾದರೆ ಟ್ರೈನ್ ಹೆಸರು ನಾಂದೇಡ್ ಎಕ್ಸ್ಪ್ರೆಸ್. ಇದು ಪ್ರತಿನಿತ್ಯ ರಾತ್ರಿ 11:20ಕ್ಕೆ KSR ಬೆಂಗಳೂರಿನಿಂದ ಯಲಹಂಕ ಗುಂತಕಲ್ ಮಾರ್ಗವಾಗಿ ಮಂತ್ರಾಲಯಕ್ಕೆ ಬೆಳಗ್ಗೆ 7:30ಕ್ಕೆ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ಗೆ ತಲುಪುತ್ತದೆ. ಮಂತ್ರಾಲಯ ರೈಲ್ವೆ ಸ್ಟೇಷನ್ನಿಂದ ಮಂತ್ರಾಲಯ ಸನ್ನಿಧಾನಕ್ಕೆ ಹೋಗಲು ಆಟೋ ವ್ಯವಸ್ಥೆ ಇರುತ್ತದೆ. ಒಬ್ಬರಿಗೆ 50 ರೂಪಾಯಿ ತಗೊಳ್ತಾರೆ. ಮಂತ್ರಾಲಯವು ಆಂಧ್ರ ಪ್ರದೇಶದಲ್ಲಿ ಕರ್ನೂಲ್ ಜಿಲ್ಲೆಯ ಮಂತ್ರಾಲಯ ತಾಲೂಕಿನ ಒಂದು ಊರು. ಶ್ರೀ ರಾಘವೇಂದ್ರ ಸ್ವಾಮಿಯವರ ನೆಲೆಯಾಗಿದ್ದರಿಂದ ಪ್ರಖ್ಯಾತಿಗೊಂಡ ಸ್ಥಳ. ತುಂಗಭದ್ರಾ ನದಿಯ ದಂಡೆಯಲ್ಲಿದೆ. ಚೆನ್ನೈ ಮುಂಬೈ ರೈಲು ಮಾರ್ಗದಲ್ಲಿರುವ ಮಂತ್ರಾಲಯಂ ರೋಡ್ ಸ್ಟೇಷನ್ ಎಂಬಲ್ಲಿಗೆ 15 ಕಿಲೋಮೀಟರ್ ದೂರದಲ್ಲಿದೆ. ದಕ್ಷಿಣ ರೈಲು ಮಾರ್ಗದಲ್ಲಿ ಮಂತ್ರಾಲಯಂ ರೋಡ್ ರಾಯಚೂರಿನಿಂದ 28 ಕಿಲೋಮೀಟರ್ ದೂರದಲ್ಲಿಯೂ ಗುಂತಕಲ್ ಜಂಕ್ಷನ್ನಿಂದ 93 ಕಿಲೋಮೀಟರ್ ದೂರದಲ್ಲಿಯೂ ಇದೆ. ಮಂತ್ರಾಲಯ ರೋಡ್ ಸ್ಟೇಷನ್ಗೆ ಹನುಮಂತ್ರಾಲಯ ಎಂಬ ಇನ್ನೊಂದು ಹೆಸರು ಇದೆ. ಆದೋನಿಯಿಂದಲೂ ಮಂತ್ರಾಲಯಕ್ಕೆ ಬಸ್ಗಳಿವೆ. ಮಂತ್ರಾಲಯಕ್ಕೆ ಹೋಗಿ ಬರುವ ಯಾತ್ರಾರ್ಥಿಗಳಿಗೆ ಇಲ್ಲಿ ಊಟ ವಸತಿಯ ಏರ್ಪಾಡು ಉಂಟು. ಮಂತ್ರಾಲಯದಲ್ಲಿ ಯಾತ್ರಿಕರು ಉಳಿದುಕೊಳ್ಳಲು ಛತ್ರಗಳಿವೆ. ಮಠದ ವತಿಯಿಂದ ಪ್ರತಿದಿನ ಸಾರ್ವಜನಿಕರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಉಂಟು. ರವಿ ಕಾಣದ್ದನ್ನು ಕವಿ ಕಂಡ ಎಂಬ ಮಾತಿದೆ. ಇದು ನಿಜವೂ ಹೌದು. ಮಂತ್ರಾಲಯದ ಮಣ್ಣದು ಸೋಕಲು ಮನಸ್ಸಿಗೆ ಮಹದಾನಂದ ಎಂಬ ಕವಿ ನುಡಿಯಿದೆ. ನಿಜಕ್ಕೂ ಆ ಮಣ್ಣು ಸೋಕಿದವರೇ ಧನ್ಯರು. ಬಹುಶಃ ಅವರ ಅನುಭವವೇ ಇದಾಗಿರಬಹುದು. ನಿಜವಾದ ಭಕ್ತಿ ಮತ್ತು ಮನಸ್ಸಿಂದ ಮಂತ್ರಾಲಯಕ್ಕೆ ತೆರಳಿದಲ್ಲಿ ಪ್ರತಿಯೊಬ್ಬರಿಗೂ ಇದರ ಅನುಭವವಾಗುತ್ತದೆ. ರಾಯರ ಜೀವನದ ಬಗ್ಗೆ ಬಹುತೇಕ ತಿಳಿದಿರುತ್ತೀರಿ. ಇಂದಿಗೂ ರಾಯರು ಮಂತ್ರಾಲಯದಲ್ಲಿ ನೆಲೆಸಿ ಭಕ್ತರ ಬೇಡಿಕೆಗಳನ್ನು ಈಡೇರಿಸುತ್ತಿದ್ದಾರೆ. ಮಂತ್ರಾಲಯದ ಬಗ್ಗೆ ಒಂದು ರೋಚಕ ಕಥೆ ಇದೆ. ಹೈದರಾಬಾದಿನ ನಿಜಾಮನು ದೇಶ ಪರ್ಯಟನೆ ಮಾಡುವ ವೇಳೆ ಅವನ ಬಳಿ ಇರುವ ಸಂದೇಶವನ್ನು ಓದಲು ಅಲ್ಲಿದ್ದ ಓರ್ವ ವ್ಯಕ್ತಿಗೆ ಹೇಳುತ್ತಾನೆ. ಆಗ ಆ ವಿದ್ಯಾವಂತನಾದ ಆತನು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಮನಸಾರೆ ನೆನೆಸಿಕೊಂಡ ತಕ್ಷಣ ಓದಲು ಆರಂಭಿಸುತ್ತಾನೆ. ಆನಂತರ ನಿಜಾಮನು ಆತನನ್ನೇ ತನ್ನ ಆಸ್ಥಾನದ ದಿವಾನನನ್ನಾಗಿ ನೇಮಿಸುತ್ತಾನೆ. ಕೆಲ ದಿನಗಳ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ನಿಜಾಮನ ಸರಹದ್ದಿಗೆ ಬರುತ್ತಾರೆ. ಈ ಸಮಯದಲ್ಲಿ ದಿವಾನರು ರಾಯರ ಬಗ್ಗೆ ತಿಳಿಸಿದಾಗ ನಂಬದ ನಿಜಾಮನು ಗುರುಗಳನ್ನು ಪರೀಕ್ಷಿಸುವ ಸಲುವಾಗಿ ಆಸ್ಥಾನಕ್ಕೆ ಕರೆಸುತ್ತಾನೆ. ರಾಯರನ್ನು ಸತ್ಕರಿಸುವ ನೆಪದಲ್ಲಿ ದೊಡ್ಡ ತಟ್ಟೆಯ ತುಂಬ ಮಾಂಸವನ್ನು ತಂದಿರುತ್ತಾನೆ. ಆದರೆ ರಾಯರು ತಮ್ಮಲ್ಲಿದ್ದ ನೀರನ್ನು ಸಂಪ್ರೋಕ್ಷಿಸಿದ ತಕ್ಷಣ ಅದು ಹಣ್ಣುಗಳಾಗಿ ಪರಿವರ್ತಿತವಾಗುತ್ತದೆ. ಈ ಮಹಿಮೆಯನ್ನು ಕಂಡ ನಿಜಾಮನು ಕ್ಷಮೆ ಯಾಚಿಸುತ್ತಾನೆ. ನಂತರ ಗುರುಗಳು ಆರಾಧ್ಯ ದೈವ ಶ್ರೀರಾಮನೆಂದು ತಿಳಿದ ನಿಜಾಮನು ಗುರುಗಳನ್ನು ಕುರಿತು ಶ್ರೀರಾಮನಿಗಾಗಿ ಏನನ್ನಾದರೂ ಕೇಳಿ ಎಂದಾಗ ಶ್ರೀ ಗುರು ರಾಘವೇಂದ್ರರು ತುಂಗಾ ನದಿಯ ಮಂಚಾಲೆ ಗ್ರಾಮವನ್ನು ನೀಡುವಂತೆ ಕೇಳುತ್ತಾರೆ. ಅದಕ್ಕೆ ಉತ್ತರವಾಗಿ ನಿಜಾಮನು ಆ ಬಂಜರು ಭೂಮಿಯನ್ನು ಬಿಟ್ಟು ಬೇರೆ ಭೂಮಿಯನ್ನು ಕೇಳಿರೆಂದು ಆಗ್ರಹಿಸುತ್ತಾನೆ. ಅದಕ್ಕೆ ಒಪ್ಪದ ರಾಯರು ಅದೇ ಗ್ರಾಮವನ್ನು ನೀಡಿ ಎನ್ನುತ್ತಾರೆ. ಇದಕ್ಕೆ ಒಪ್ಪಿದ ನಿಜಾಮನು ಮಂಚಾಲೆಯನ್ನು ನೀಡಿದ್ದಲ್ಲದೆ ಪ್ರತಿದಿನವೂ ಪೂಜೆಯ ಎಲ್ಲ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ಳುತ್ತಾರೆ. ಪೌರಾಣಿಕ ಹಿನ್ನೆಲೆ ನೋಡುವುದಾದರೆ ಈ ಪ್ರದೇಶ ಹಿಂದೆ ಹಿರಣ್ಯಕಶಿಪುವಿನ ರಾಜ್ಯವಾಗಿತ್ತೆಂದು ಇಲ್ಲಿರುವ ಮಂಚಲಾಂಬಿಕೆ ಅಂದರೆ ಭವಾನಿಯ ಮತ್ತೊಂದು ಹೆಸರು ಆತನ ಕುಲದೇವತೆಯಾಗಿದ್ದಳೆಂದು ಪ್ರಹ್ಲಾದ ಇಲ್ಲಿ ತನ್ನ ಕುಲದೇವತೆಯನ್ನು ಪೂಜಿಸುತ್ತಾ ಯಜ್ಞ ನಡೆಸಿದ್ದನೆಂದು ಹೇಳಲಾಗಿದೆ. ದ್ವಾಪರಯುಗದಲ್ಲಿ ಪಾಂಡವರು ಅಶ್ವಮೇಧ ಯಾಗ ಮಾಡುವಾಗ ಚೈತ್ರಯಾತ್ರೆ ಸಮಯದಲ್ಲಿ ಅರ್ಜುನನಿಗೂ ಅನುಸಾಲ್ವನಿಗೂ ಇದೇ ಸ್ಥಳದಲ್ಲಿ ಯುದ್ಧ ನಡೆಯಿತೆಂದು, ಆಗ ಅನುಸಾಲ್ವನ ರಥ ಪ್ರಹ್ಲಾದ ಯಜ್ಞ ಮಾಡಿದ ಸ್ಥಳದಲ್ಲಿದ್ದುದರಿಂದ ಈತನನ್ನು ಸೋಲಿಸುವುದು ಅರ್ಜುನನಿಗೆ ಕಷ್ಟವಾಗಿ ಕೃಷ್ಣನ ಸೂಚನೆಯಂತೆ ಅರ್ಜುನ ರಥವನ್ನು ಹಿಂದಕ್ಕೆ ಸರಿಸಿದಾಗ ಅನುಸಾಲ್ವನ ರಥ ಮುಂದೆ ಬಂದು ಈತ ಸೋತು ಹೋದನೆಂದು ಹೇಳಲಾಗಿದೆ. ಈ ಕಾರಣದಿಂದ ಇದು ವಿಜಯದ ಸ್ಥಾನವೆಂದು ಪ್ರಸಿದ್ಧವಾಗಿದೆ. ಈ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುವ ಸಮಯ ಬಂದಿದೆ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.